ವೆಲ್ಕಮ್ ಟು ಶಿವಕುಮಾರ್ ಮನಗೇನಿ ಕ್ಲಾಸಸ್. ನಾನು ನಿಮ್ಮ ಶಿವಕುಮಾರ್ ಸರ್. ಇವತ್ತಿನ ಕ್ಲಾಸಲ್ಲೇ SSCGD ರೀಸನಿಂಗಲ್ಲೇ ಮಿರರ್ ಆ್ಯಂಡ್ ವಾಟರ್ ಇಮೇಜು ಅಥವಾ ಕನ್ನಡದಲ್ಲಿ ಕನ್ನಡಿ ಮತ್ತು ನೀರಿನ ಪ್ರತಿಬಿಂಬ ಈ ಚಾಪ್ಟರ್ ಮೇಲೆ 2025 ಕ್ವಶನನ್ನು ಸಾಲ್ವ್ ಮಾಡೋಣ. ಈ ಕ್ಲಾಸ್ ಮುಗಿದಾದ್ಮೇಲೆ 2024 ಮತ್ತು 23ರ ರೆಕಾರ್ಡೆಡ್ ಕ್ಲಾಸನ್ನು ಅಟೆಂಡ್ ಮಾಡೆ. ಅಂದರೆ ಈ ಚಾಪ್ಟರಿಂದ ಪ್ರತಿ ಶಿಫ್ಟಲ್ಲಿ ಒಂದು ಕ್ವಶನನ್ನು ಕೇಳ್ತಾರೆ. ಲಾಸ್ಟ್ ಇಯರ್ ಕೆಲವೊಂದು ಶಿಫ್ಟಲ್ಲಿ ಕೇಳಿಲ್ಲ, ಆದರೆ ಆವ್ರೇಜ್ ಆಗಿ ಒಂದು ಕ್ವಶನನ್ನು ಕೇಳ್ತಾರೆ. ಅಂದರೆ ಪ್ರತಿ ವರ್ಷ ಒಂದು ಕ್ವಶನನ್ನು ಕೇಳ್ತಿದ್ರು. ಲಾಸ್ಟ್ ಇಯರ್ ನೋಡಿ ಕೆಲವೊಂದು ಶಿಫ್ಟಲ್ಲಿ ಕ್ವಶನನ್ನು ಕೇಳಿಲ್ಲ, ಆದರೆ ಇದು ಇಂಪಾರ್ಟೆಂಟ್ ಚಾಪ್ಟರ್ ಇರೋದ್ರಿಂದ ಒಂದು ಸರಿ ರಿವಿಷನ್ ಮಾಡ್ಕೊಡೆ. ಇವಾಗ ಫಸ್ಟ್ ಕ್ವಶನನ್ನು ಸಾಲ್ವ್ ಮಾಡಿದ್ರೆ, ಸೆಲೆಕ್ಟ್ ದ ಕರೆಕ್ಟ್ ಮಿರರ್ ಇಮೇಜ್ ಆಫ್ ದ ಗಿವನ್ ಫಿಗರ್ ವೆನ್ ದ ಮಿರರ್ ಈಸ್ ಪ್ಲೇಸ್ಡ್ ಆಟ್ MN ಆ್ಯಸ್ ಶೋನ್ ಬಿಲೋ. ಕೆಳಗೆ ತೋರಿಸಿರುವಂಥ MN ಜಾಗದಲ್ಲಿ ಒಂದು ದರ್ಪಣವನ್ನು ಇಟ್ಟಾಗ ದರ್ಪಣದಲ್ಲಿ ಕಾಣುವ ಸರಿಯಾದ ಪ್ರತಿಬಿಂಬದ ಚಿತ್ರವನ್ನು ಆಯ್ಕೆ ಮಾಡಿ ಅನ್ನೋದು ಕ್ವಶನ್ ಸೇಮ್ ಇರುತ್ತೆ, ಜಸ್ಟ್ ಇಮೇಜ್ ಮಾತ್ರ ಚೇಂಜ್ ಮಾಡ್ತಾರೆ. ಅಂದರೆ ಈ ರೀತಿ ಮಿರರ್ ಇಮೇಜ್ ಕ್ವಶನಲ್ಲೇ ಇಮೇಜ್ ಮುಂದ್ಗಡೆ ಒಂದು ಮಿರರನ್ನು ಇಟ್ಟಿರ್ತಾರೆ. ಅಂದರೆ ಇವಾಗ ಲೆಫ್ಟ್ ಸೈಡಲ್ಲಿ ಇಮೇಜ್ ಇದೆ ಅಂತಂದರೆ ಅದರದ್ದು ಪ್ರತಿಬಿಂಬ ರೈಟ್ ಸೈಡಲ್ಲೇ ಈ ರೀತಿ ಬರುತ್ತೆ. ಕ್ವಶನ್ ಸಿಂಪಲ್ ಇರ್ತವೆ. ಅಂದರೆ ಈ ರೀತಿ ಕ್ವಶನನ್ನು ನಾವು ಏನಾದರೂ ಆಲ್ಫಾಬೆಟ್ಸು ಅಥವಾ ನಂಬರ್ಸನ್ನು ಕೊಟ್ಟಿದ್ರೆ ಒಂದು ಪೇಪರಲ್ಲಿ ಬರೆದು ನೆಕ್ಸ್ಟ್ ಅದ್ರ ಹಿಂದ್ಗಡೆ ನೋಡಿದ್ರೆ ನಿಮ್ಗೆ ಮಿರರ್ ಇಮೇಜ್ ಇರುತ್ತೆ. ನೆಕ್ಸ್ಟ್ ಎಕ್ಸಾಮಲ್ಲಿ ಬರೆದು ಅದನ್ನ ಉಲ್ಟಾ ನೋಡೋದು ಟೈಮ್ ಜಾಸ್ತಿ ಹೋಗುತ್ತೆ. ಅದಕ್ಕೆ ನೋಡಿ ಡೈರೆಕ್ಟಾಗಿ ಕ್ವಶನನ್ನು ನೋಡಿ ಆನ್ಸರನ್ನು ಮಾಡಬೇಕು. ಇವಾಗ ಇಮೇಜನ್ನು ನೋಡಿದ್ರೆ ಒಂದು ತ್ರಿಭುಜ ಇದೆ ಒಳಗಡೆ. ಆ ತ್ರಿಭುಜದ ಒಳಗಡೆ ಅಥವಾ ಟ್ರಯಾಂಗಲ್ ಒಳಗಡೆ ಒಂದು ಬ್ಲ್ಯಾಕ್ ಡಾಟ್ ಇದೆ. ಆ ರೀತಿ ಬ್ಲ್ಯಾಕ್ ಡಾಟ್ ಇರೋದು 3 ಆಪ್ಷನ್ ಇದಾವೆ. ಅಂದರೆ ಆಪ್ಷನ್ ಸಿ ಅಂತೂ ರಾಂಗ್ ಆಯ್ತಾ. ನೆಕ್ಸ್ಟು ಕೆಳಗಡೆ 2 ಸ್ಕ್ವೇರ್ ಇದಾವೆ. ಆ ಸ್ಕ್ವೇರ್ ಒಳಗಡೆ ಒಂದು ಲೈನ್ ಇದೆ. ಆಪ್ಷನ್ ಬಿಯಲ್ಲಿ ಆ ಲೈನ್ ಇಲ್ಲ, ಅಂದರೆ ಅದು ರಾಂಗ್ ಆಯ್ತಾ. ಇವಾಗ ಲೈನು ಮೇಲ್ಗಡೆ ಮುಖ ಮಾಡಿದಾವ ಅಂತಂದ್ರೆ ಅದೇ ರೀತಿ ನಮ್ಗೆ ಮಿರರ್ ಇಮೇಜು ಬರುತ್ತೆ. ಆದರೆ ಆಪ್ಷನ್ ಎಯಲ್ಲೇ ಅವು ಕೆಳಗಡೆ ಇದಾವೆ. ಅಂದರೆ ಆಪ್ಷನ್ ಏನು ರಾಂಗ್ ಆಯಿತು. ಫೈನಲ್ ಆಗಿ ಆಪ್ಷನ್ ಡಿ ಅನ್ನೋದೇ ಫೈನಲ್ ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಅನ್ನೋದು ಫೈನಲ್ ಆನ್ಸರ. ಅಂದರೆ ಈ ರೀತಿ ಕ್ವಶನನ್ನು ನೀವು ಸಾಲ್ವ್ ಮಾಡ್ತಾ ಇದ್ದಾಗ ಮಿರರ್ಗೆ ಯಾವುದು ಹತ್ತಿರ ಇರುತ್ತೆ ಅದು ಮಿರರ್ಗೆ ಹತ್ತಿರನೇ ಇರುತ್ತೆ, ಯಾವುದು ದೂರ ಇರುತ್ತೆ ಅದು ದೂರನೇ ಇರುತ್ತೆ. ಅಂದರೆ ಈ ಕ್ವಶನನ್ನು ಸಾಲ್ವ್ ಮಾಡಿದ್ರೆ ಫಸ್ಟು ಒಂದು ತ್ರಿಭುಜ ಇದು ಅಂತೂ ಸೇಮ್ ಇರುತ್ತೆ. ನೆಕ್ಸ್ಟು ಅದರ ಒಳಗಡೆ ಒಂದು ಡಾಟ್ ಇದೆ. ನೆಕ್ಸ್ಟು 2 ಸ್ಕ್ವೇರ್ ಬರ್ತವೆ. ಆದರೆ ಅವು ಲೈನ್ಸು ಒಳಗಡೆ ಇರೋ ಲೈನ್ಸು ಅದು ಸೇಮ್ ಬರುತ್ತೆ. ಅಂದರೆ ಕಂಪ್ಲೀಟಾಗಿ ಈ ಇಮೇಜು ಯಾವ ರೀತಿ ಇದೆ ನೋಡಿ ಅದೇ ರೀತಿ ಇರುತ್ತೆ. ಅದೇ ರೀತಿ ಇರೋದು ಆಪ್ಷನ್ ಡಿಯಲ್ಲಿ ಮಾತ್ರ. ಅಂದರೆ ಫೈನಲಾಗಿ ಆಪ್ಷನ್ ಡಿ ಅನ್ನೋದು ಫೈನಲ್ ಆನ್ಸರ್ ಆಗುತ್ತೆ. ಕ್ವಶನ್ ರಿಪೀಟ್ ಇರುತ್ತೆ. ಅಂದರೆ ಕ್ವಶನನ್ನು ನೀವು ಒಂದ್ಸರಿ ನೋಡಿದರೆ ಮುಗೀತು, ಈಸಿಯಾಗಿ ಕ್ವಶನನ್ನು ಸಾಲ್ವ್ ಮಾಡ್ಕೋಬೋದು. ಮುಂದ್ಗಡೆ ಬಂದರೆ ಅದು ಮಿರರ್ ಇಮೇಜ. ಕೆಳಗಡೆ ಏನಾದರೂ ಈ ರೀತಿ ಮಿರರನ್ನು ಇಟ್ಟರೆ ಅದು ವಾಟರ್ ಇಮೇಜ್ ಆಗುತ್ತೆ. ಎರಡೂ ಸೇಮ್ ಕ್ವಶನ. ಅಂದರೆ ಮಿರರ್ ಇಮೇಜ್ ಕೇಳ್ಬೋದು, ಇಲ್ಲಾಂದರೆ ವಾಟರ್ ಇಮೇಜ್ ಕ್ವಶನನ್ನು ಕೇಳ್ಬೋದು. ಆದರೆ ಮ್ಯಾಕ್ಸಿಮಮ್ ಮಿರರ್ ಇಮೇಜ್ ಕ್ವಶನನ್ನು ಕೇಳ್ತಾರೆ. ನೆಕ್ಸ್ಟ್ ಕ್ವಶನನ್ನು ಸಾಲ್ವ್ ಮಾಡಿದ್ರೆ